ನಮಸ್ಕಾರ. ಕನ್ನಡ ಕಿರುತೆರೆಯಲ್ಲಿ ಸಂಚಲನ ಮೂಡಿಸಿದ ಪ್ರಯೋಗಾತ್ಮಕ ಕಾರ್ಯಕ್ರಮವಾದ ನಮ್ಮ ಜನ್ಮಾಂತರದ ಜಗತ್ತಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಜನ್ಮಾಂತರ ಕಾರ್ಯಕ್ರಮದ ತಂಡದವರಿಗೂ ಹಾಗೆ ನಾನು ಮನಸಾರೆ ಧನ್ಯವಾದಗಳನ್ನ ಹೇಳ್ತೀನಿ. ಸ್ವಾಮೀಜಿಗಂತೂ ಸ್ವಾಮೀಜಿಯವರ ಋಣ ಅಂತೂ ತೀರ್ಸೋದಕ್ಕೆ ಆಗಲ್ಲ ಬಿಡಿ. ಜೀವ ಜಗತ್ತಿನಲ್ಲಿ ಮನುಷ್ಯ ಜೀವಿಗಳದ್ದೇ ಒಂದು ತೂಕ. ನಮ್ಮೊಳಗಿರುವ ಆಸೆ, ಕನಸು, ಗುರಿ, ಸಾಧನೆ ಇವುಗಳ ಹಿಂದೆ ಯಶಸ್ಸು, ಸೋಲು, ಆತಂಕ, ಹತಾಶೆ ಈ ಭಾವನೆಗಳೇ ನಮ್ಮ ಬದುಕನ್ನ ನಿರ್ಧಾರ ಮಾಡುತ್ತವೆ. ಖಂಡಿತವಾಗ್ಲೂ ಪ್ರಾಬ್ಲಮ್ ಇದೆ ಇವಳಿಗೆ ಅಂತ ನನಗೆ ಗೊತ್ತಿತ್ತು. ಹೀಗಾಗಿ ಅವರು ಸ್ವಾಮೀಜಿ ಅವರು ಇವಳ ಬಗ್ಗೆ ಎಲ್ಲ ಇದು ಮಾಡ್ತಾ ಇರುವಾಗ ಇವಳ ದೇಹದಲ್ಲಿ ಒಂದು ಆತ್ಮ ಇದೆ ಅಂತ. ನಮ್ಮ ಭಾವನಾತ್ಮಕ ನಿರ್ಧಾರಗಳ ಹಿಂದೆ ಏನಿದೆ? ನಮ್ಮ ಮನಸ್ಸಿನ ಮೂಲ ಎಲ್ಲಿದೆ? ನಮ್ಮ ಮನಸ್ಸೆಂಬ ಮಾಯಾ ಯಂತ್ರ ತಯಾರಾಗುವುದು ಹೇಗೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಸಾಗಿದೆ ಜನ್ಮಾಂತರ. ಕೋಪ ಬರೋದು, ಸಡನ್ ಆಗಿ ಕೋಪ ಬರೋದು, ಮತ್ತೆ ಹುಡುಗರನ್ನ ನೋಡಿದ್ರೆ ತುಂಬಾ ಕೋಪ ಬರೋದು, ಸಿಟ್ಟು ಬರೋದು. ಹುಡುಗರ ಜೊತೆ ಮಾತಾಡೋಕೆ ಇಷ್ಟ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಮಾತಾಡಿದ್ರೆ ಎಲ್ಲಿ ಪ್ರೀತಿ ಹುಟ್ಟುತ್ತೋ, ಎಲ್ಲಿ ಮದುವೆ ಆಗ್ಬಿಡ್ತಾರೋ ಅವ್ರು ನನ್ನನ್ನು, ಇಲ್ಲ ಮೋಸ ಮಾಡಿಬಿಡ್ತಾರೋ, ಈ ಥರ ಹುಡುಗರ ಜೊತೆ ಅಂತೂ ಮಾತಾಡೋಕೆ ಬಿಡ್ತಾ ಇರಲಿಲ್ಲ ನನ್ನ ದೇಹದಲ್ಲಿರೋ ಇನ್ನೊಂದು ಆತ್ಮ. ಇಂಥ ಅನೇಕ ಕುತೂಹಲಗಳೊಂದಿಗೆ, ಗೊಂದಲಗಳೊಂದಿಗೆ ನಮ್ಮ ಜನ್ಮಾಂತರದ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಬಂದಿದ್ದಾರೆ ಕಲಾವಿದೆ ಇಳಾ ವಿಟ್ಲ. ಯಾಕೆ ಇಷ್ಟೊತ್ತು ಪಾತ್ರೆ ತೊಳಿತಿದ್ದೆ? ಅಜ್ಜಿ ಅಜ್ಜಿ ಏನ್ ಯಾಕೆ ಮುಟ್ಕೊಂತಿದ್ದಲ್ಲ? ಬರ್ತಾ ಇದ್ದೀನಿ, ಮುಟ್ಕೋಬೇಡ ಕಣೆ. ಕೆಲವ್ರನ್ನ ಏನೇ ಮಾಡಿದ್ರು ಬದಲಾಯಿಸೋಕ್ ಆಗಲ್ಲ. ನೀನ್ ಏನೇ ಹೇಳು, ಲೈಫ್ ಪಾರ್ಟ್ನರ್ ವಿಷಯ ಬಂದಾಗ ದೊಡ್ಡವ್ರು ಹೇಳೋದೇ ರೈಟ್. ಇಳಾ ವಿಟ್ಲ ಕನ್ನಡ ಕಿರುತೆರೆಯ ವೀಕ್ಷಕರಿಗಂತೂ ಪರಿಚಿತ ಮುಖ. ಧಾರಾವಾಹಿಗಳಲ್ಲಿ ಮಾತ್ರವಲ್ಲದೆ ಕೆಲವು ಚಲನಚಿತ್ರಗಳಲ್ಲೂ ಅಭಿನಯಿಸಿದ ಪ್ರತಿಭಾವಂತ ಕಲಾವಿದೆ. ಸುಮ್ಮನೆ ಯಾಕೆ ಅವನ ಎದುರು ಹಾಕುತ್ತೀಯಾ? ಅವನ್ ಕೊನೆಯಲ್ಲಿ ಕೊಟ್ಟೋದ್ನಲ್ಲ ಲುಕ್ಕು, ಅದನ್ನ ನೋಡ್ತಾ ಇದ್ರೆ ನಿನ್ಗೇನೋ ಕಾದಿದೆ ಅನ್ಸುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಇಳಾ ವಿಟ್ಲ ಅಭಿನಯ ತರಬೇತಿ ಮುಗಿಸಿ ನಟನೆಯನ್ನು ವೃತ್ತಿಯಾಗಿ ಸ್ವೀಕರಿಸಿದ್ದಾರೆ. ಸುದರ್ಶನ್ ಎನ್ನುವ ಕಲಾವಿದರನ್ನು ಮದುವೆಯಾಗಿದ್ದಾರೆ. ಆದರೆ ಇವರಲ್ಲಿ ಹೇಳಿಕೊಳ್ಳಲಾಗದ ಒಂದು ಸಮಸ್ಯೆ ಇತ್ತು. ಸಿಕ್ಕಾಪಟ್ಟೆ ಭಯ. ರಾತ್ರಿ ಹೊತ್ತು ಅಷ್ಟೇ ಮನೆಯಲ್ಲಿ ಒಬ್ಳೊಬ್ಳೆ ಅಂತ ಇರೋದು ತುಂಬಾನೇ ಭಯ ನನಗೆ. ನನಗೆ ಒಂಥರ ಚಾಲೆಂಜ್ ಆಗ್ತಾ ಇತ್ತು. ಇವಳು ಒಂಥರ ಡಿಫ್ರೆಂಟ್ ಹುಡುಗಿ. ಇವಳ ಜೊತೆ ನಾನು ಹೇಗಾದ್ರೂ ಮಾಡಿ ಇದನ್ನ ಫೇಸ್ ಮಾಡಲೇಬೇಕು. ಇವಳಿಗೇನೋ ಒಂದು ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ ಅನ್ನೋದನ್ನು ನಾನು ಕಂಡುಹಿಡಿಬೇಕು, ಅದನ್ನು ಫೇಸ್ ಮಾಡಬೇಕು ಅನ್ನೋದು ನನಗೊಂಥರ ಛಲ, ಹಠ ಇತ್ತು. ಏನೋ ಒಂದು ಅವ್ಯಕ್ತ ಭಯ, ಯಾಕೋ ಗೊತ್ತಿಲ್ಲ. ಹುಡುಗರನ್ನು ಕಂಡರೆ ದ್ವೇಷ, ಮದುವೆ ಅಂದರೆ ಗಾಬರಿ. ಇಳಾ ವಿಟ್ಲ ಅವರ ಬದುಕಿನ ದಾರಿ ಹೀಗೆ ಸಾಗಿತ್ತು. ಈ ಸಂಸಾರ ನಂಗೆ ಇಷ್ಟ ಆಗ್ತಾ ಇರಲಿಲ್ಲ. ಬೇರೇನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಏನೋ ಸಾಧಿಸಕ್ ಬಿಡ್ತಾ ಇರಲಿಲ್ಲ. ಏನಾದರೂ ಮೆಮೊರಿ ಪವರ್ ಲಾಸ್ ಆಗೋದು ಒಂದೊಂದ್ಸಾರಿ, ಮತ್ತೆ ತುಂಬಾ ದುಃಖ ಆಗೋದು, ಯಾರಾದ್ರೂ ಬೈದ್ರೆ ಬೇಜಾರಾಗೋದು, ಅಷ್ಟೇ ಕೋಪ ಬರ್ತಾ ಇತ್ತು ಅಷ್ಟೇ. ಬೇರೆ ನನಗೆ ಪರ್ಸನಲ್ ಆಗಿ ಏನು ಪ್ರಾಬ್ಲಮ್ ಆಗಲಿಲ್ಲ. ಯಾವಾಗಲೂ ಒಬ್ಳೇ ಇರ್ಬೇಕು ಅನ್ಸೋದು. ಯಾರ ಜೊತೆನೂ ಜಾಸ್ತಿ ಹೋಗ್ತಾ ಇರಲಿಲ್ಲ, ಮಿಂಗಲ್ ಆಗ್ತಾ ಇರಲಿಲ್ಲ. ಮದುವೆ ಆಗೋಣ ಅಂದ್ರೆ ಇವಳು ಆಗಕ್ಕೆ ಬಿಡಲ್ಲ. ಅದು ಏನೋ ಒಂದು. ಸಾಕಷ್ಟು ಅಡಚಣೆಗಳ ನಂತರ ಮದುವೆ ಏನೋ ಆಯ್ತು. ಆದರೆ ತನ್ನೊಳಗೆ ಇನ್ಯಾರೋ ಇದ್ದಾರೆ ಅನ್ನೋ ಗೊಂದಲ ಮಾತ್ರ ಹಾಗೆ ಇತ್ತು. ಇಂಥ ಒಂದು ವಿಭಿನ್ನ ಹಿನ್ನೆಲೆಯೊಂದಿಗೆ ಜನ್ಮಾಂತರ ಸ್ಟುಡಿಯೋಗೆ ಬಂದಿದ್ದಾರೆ ಕಲಾವಿದೆ ಇಳಾ ವಿಟ್ಲ. ಒಂಥರ ಎಲ್ರು ಕನ್ಫ್ಯೂಷನ್, ಯಾಕೆ ಇವಳು ಈ ತರ ಇದ್ದಾಳೆ, ಇವಳು ಏನಾಗಿದೆ ಇವಳಿಗೆ ಅಂತ ಎಲ್ರಿಗೂ ಬಹುಶಃ ನಂಗೆ ಅನಿಸ್ತಾ ಇದೆ. ನಾನು ಒಂಥರ ನಾರ್ಮಲ್ ಆಗಿರ್ಲಿಲ್ಲ ಅಂತ ಬಹುಶಃ ಅವ್ರಿಗೆಲ್ಲ ಅನಿಸ್ತಿತ್ತೇನೋ ಗೊತ್ತಿಲ್ಲ. ನಾನೊಂಥರ ಬಿಹೇವ್ ಮಾಡ್ತಿದ್ದೆ. ಒಂದು ಆತ್ಮ ನನ್ನ ದೇಹದಲ್ಲಿ ಇತ್ತ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ನನಗೆ ನಿದ್ದೆನೇ ಬರಲಿಲ್ಲ ರಾತ್ರಿ ಎಲ್ಲ. ಇಂಥ ಒಂದು ವಿಭಿನ್ನ ಹಿನ್ನೆಲೆಯೊಂದಿಗೆ ಜನ್ಮಾಂತರ ಸ್ಟುಡಿಯೋಗೆ ಬಂದಿದ್ದಾರೆ ಕಲಾವಿದೆ ಇಳಾ ವಿಟ್ಲ. ಪ್ರತಿಯೊಂದು ಉಸಿರಾಟದಲ್ಲಿ
ಆಳವಾದ ವಿಶ್ರಾಂತಿಯನ್ನು ಅನುಭವಿಸ್ತಾ ಇದೆ. ನಿನ್ನ ದೇಹ ಮತ್ತು ಮನಸ್ಸು ಆಳವಾದ ಹಗುರವಾದ ಶಾಂತವಾದ ಯೋಗ ನಿದ್ರೆಯನ್ನು ತಲುಪ್ತಾ ಇದ್ದೀರಿ. ಇಡೀ ದೇಹ ಆರಾಮವಾಗಿದೆ. ಈ ದೇಹದಲ್ಲಿ ಇರುವ ನೊಂದ ಮನಸ್ಸು, ಪೂರ್ಣ ಮನಸ್ಸು, ಭಾವಪೂರ್ಣ ಮನಸ್ಸು, ಚಿಂತಿತ ಮನಸ್ಸು, ವ್ಯಥೆಯ ಮನಸ್ಸು ತನ್ನ ವ್ಯಥೆಯ ಕಥೆಯನ್ನು ಹೇಳಲಿ, ನನ್ನ ಜೊತೆ ಹೇಳಲಿ, ಮಾತಾಡಲಿ. ಇಳಾ ಅವರ ಮನಸ್ಸಲ್ಲಿ ಇನ್ನೂ ಒಂದು ಅನಾಮಿಕ ಪಾತ್ರ ಇದೆ. ಅದು ಹೆಣ್ಣೊಂದರ ಆತ್ಮದ ಹಾಗೆ ಇಳಾ ಜಾಗದಲ್ಲಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದಾಗ ನಿಜಕ್ಕೂ ವಿಚಿತ್ರವಾಗಿತ್ತು. ಯಾರು ನೀನು? ಯಾರಂದ್ರೆ ಅದಕ್ಕೊಂದು ಹೆಸರು ಬೇಕಲ್ಲ. ಈ ದೇಹದಲ್ಲಿ ನಿನ್ನ ಕೆಲಸ ಏನು? ಯಾಕೆ ಈ ದೇಹಕ್ಕೆ ಬಾಧೆ ಕೊಡ್ತಾ ಇದ್ದೀವಿ ಹೇಳಿ? ಕಮಾನ್, ಏನ್ ನಿನ್ನ ಉದ್ದೇಶ? ಈ ದೇಹದ ಮೇಲೆ ನಿನ್ಗೇನು ಸಿಟ್ಟು? ಸೇಡು. ಹೀಗೆ ಅಳುತ್ತಾ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ದು ಖಂಡಿತ ಇಳಾ ವಿಟ್ಲ ಅವರಲ್ಲ. ಅದು ಯಾರು, ಯಾವಾಗ ಬಂತು ಅನ್ನೋದು ಇಳಾಗೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಇರ್ತೀಯ? ಯಾಕೆ ಇರ್ತೀಯ ಈ ದೇಹದಲ್ಲಿ? ನಟಿ ಇಳಾ ವಿಟ್ಲ ಅವರ ದೇಹದಲ್ಲಿ ಸೇರಿಕೊಂಡ ಈ ಆತ್ಮ ಯಾವುದು? ಈ ಆತ್ಮ ಬಂದಿದ್ದು ಎಲ್ಲಿಂದ? ಜೀವನದ ವಿಪರೀತ ಸೋಲು, ಸಹಿಸಲಾಗದ ಹತಾಶೆ, ಖಿನ್ನತೆಗಳು ಮನಸ್ಸಿನಲ್ಲಿ ಮತ್ತೊಂದು ಪಾತ್ರವನ್ನು ಸೃಷ್ಟಿ ಮಾಡುವುದೂ ಇದೆ. ಇದನ್ನೇ ಸ್ಪ್ಲಿಟ್ ಪರ್ಸನಾಲಿಟಿ ಎನ್ನುತ್ತಾರೆ. ಆದರೆ ಇಳಾ ವಿಟ್ಲ ಅವರ ದೇಹದಲ್ಲಿ ಸೇರಿಕೊಂಡಿರುವ ಪಾತ್ರ ಯಾವುದು? ಒಂದು ದೇಹದಲ್ಲಿ ಇನ್ನೊಂದು ಆತ್ಮ ಇರುತ್ತೆ ಅನ್ನೋ ಒಂದು ಕಾನ್ಸೆಪ್ಟೇ ನಾನು ಅದು ನಂಬೋದೇ ಇಲ್ಲ. ನಾನಂತಲ್ಲ, ಅನುಭವ ಆಗದ ಮೊದಲು ಯಾರೂ ನಂಬಲ್ಲ. ಅನುಭವ, ಅದಕ್ಕೆ ಯಾವ ವಿಷಯನೇ ಆಗಿರಲಿ, ಆ ವಿಷಯ ನಮ್ಗೆ ಅನುಭವ ಆದರೆ ಮಾತ್ರ ಹೌದು ಅನ್ಬೇಕು. ಇಲ್ಲ ಸುಮ್ಮನೆ ಅವರೇನೋ ಹೇಳಿದ್ರು ಅಂತ ಇಲ್ಲ ಅನ್ನೋದು ಅಥವಾ ಇದೆ ಅನ್ನೋದು ಅಥವಾ ಒಂದಕ್ಕೆ 4 ಸೇರಿಸಿ ಹೇಳೋದು ಎಲ್ಲ ಮಾಡಬಾರ್ದು. ಮನಸ್ಸಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಮೂಲ ತಿಳಿದು ಅದೇ ಮೂಲದಿಂದ ಪರಿಹಾರ ಹುಡುಕಬೇಕು. ಹಾಗಾಗಿ ಗುರುಜಿಯವರು ಇಳಾ ವಿಟ್ಲ ತನ್ನಲ್ಲಿದೆ ಅಂದುಕೊಂಡಿದ್ದ ಮತ್ತೊಂದು ಪಾತ್ರವನ್ನು ಅದರದ್ದೇ ಆದ ರೀತಿಯಲ್ಲಿ ಕಳಿಸುವ ಪ್ರಯತ್ನ ಮಾಡ್ತಾರೆ. ಯಾಕೆ ಈ ಹುಡುಗಿಗೆ ಇಳಾಗೆ ಸಿನಿಮಾ ನಂಗೂ ಇಷ್ಟ, ನಂಗೂ ಇಷ್ಟ, ಸಿನಿಮಾ ತುಂಬಾ ಇಷ್ಟ. ನಂಗೂ ನಿನ್ಗೆ ಇಷ್ಟ ಇರ್ಬೋದು, ಇಳಾಗೆ ಯಾಕೆ ಉಚ್ಚರಿಸ್ತೆ ಅಂತ? ಇಬ್ಬರಿಗೂ ಇಷ್ಟ. ಇಬ್ಬರಿಗೂ ಇಷ್ಟ. ಸಿನಿಮಾ ನೋಡ್ಕೊಂಡಿದ್ದವಳು ನಿನ್ ಸಿನಿಮಾದಲ್ಲಿ ಏನ್ ಪಾಠ ಮಾಡ್ತಿದ್ದೇನು? ಸಿನಿಮಾ ನೋಡ್ತಾ ಇದ್ದಿದ್ದ? ಹೇಳು ಹೇಳು, ನಿನ್ನ ಕತೆ ಹೇಳು ಸ್ವಲ್ಪ. ಯಾರು ನೀನು? ಫಸ್ಟ್ ನಿನ್ನ ಪರಿಚಯ ಮಾಡ್ಕೊಂಡು ನನಗೆ. ಪಾಪ ಯಾರು? ಇಳಾ ಪಾಪನ ನೀನ್ ಪಾಪನ? ಅದೆಲ್ಲ ಗೊತ್ತಿದೆ ನಿನ್ಗೆ. ಆ ಪಾಪದವಳನ್ನ ಯಾಕೆ ಕಾಡಿಸ್ತಾ ಇದೆಯಾ ಅಂತ. ಇಳಾ ಚಿತ್ರರಂಗಕ್ಕೆ ಬರೋದಕ್ಕೆ ದೊಡ್ಡ ವಿರೋಧವನ್ನೇ ಎದುರಿಸಿದ್ದರು. ಕೊನೆಗೂ ಹಠ ಮಾಡಿ ಬೆಂಗಳೂರಿಗೆ ಬಂದಿದ್ದರು. ಆ ಹಂತದಲ್ಲಿ ನಟಿಯಾಗಬೇಕೆಂದು ಮನಸ್ಸಲ್ಲಿ ಕಾಡಿದ ಪಾತ್ರವೂ ಇದೇ ಆತ್ಮ. ಇಳಾ ನಿನ್ಗೆ ಯಾಕೆ ಇಷ್ಟ ಆದ್ಲು? ಅಳ್ತಿದ್ಲಾ? ಒಳ್ಳೆಯವಳು ಅಂತ ಸೇರ್ಕೊಂಡ್ಯಾ? ಒಳ್ಳೆಯವಳು ಅಂದ್ರೆ ಹೆಂಗೆ ಹೇಳ್ತೀಯ ನೀನು? ದೇವ್ರ ನಂಬೋದು ಜಾಸ್ತಿ. ದೇವ್ರು ನಂಬೋದು ಜಾಸ್ತಿ.
ಜಾಸ್ತಿ. ಯಾರು? ಈ ಇಲ್ಲ, ಅದಕ್ಕೆ ಇಷ್ಟ ಆಯ್ತಾ ನಿಂಗೆ? ಇಲ್ಲ, ಗಂಡನಿಗೂ ಹಿಂಸೆ ಕೊಡ್ತಾ ಇದ್ದೀನಿ ನೀನು. ಹೌದು. ಹ? ಅಯ್ಯೋ ಕತ್ತೆ, ಸರಿಯಾಗಿ ಹೇಳು. ಹ? ಹೌದು. ಏನೇನ್ ಕಷ್ಟ ಕೊಡ್ತೀಯ ಹೇಳು? ಬೈಯೋದು. ಆಮೇಲೆ ಬೈಯೋದು. ಹೊಡಿಯೋದು ಮಾಡ್ತೀಯಲ್ಲ? ಇಲ್ಲ ಇಲ್ಲ. ಹ? ಹೊಡಿಯಲ್ಲ. ಕೆಟ್ಟ ಕೆಟ್ಟ ಮಾತೆಲ್ಲ ಬೈತೀಯಲ್ಲ? ಬೈಬೇಕು ಅನ್ಸೋದು. ಹ? ಬೈಬೇಕು ಅನ್ಸೋದು. ಇದು ಮನಸ್ಸಿನೊಳಗೆ ಹುಟ್ಟಿಕೊಂಡ ಮತ್ತೊಂದು ಪಾತ್ರ. ಆತ್ಮದ ಭಾವನೆಯಲ್ಲಿ ಇಳಾ ಮನಸ್ಸಿಗೆ ಸಾಕಷ್ಟು ಗೊಂದಲ ಉಂಟು ಮಾಡುತ್ತಿತ್ತು. ಗುರೂಜಿಯವರು ಇದಕ್ಕೆ ಪರಿಹಾರ ಹುಡುಕುವ ಪ್ರಯತ್ನ ಮಾಡುವಾಗಲೇ ಇಳಾಗೆ ತನ್ನೊಳಗಿರುವ ಸಮಸ್ಯೆ ಅರ್ಥ ಆಗಿತ್ತು. ನೀನ್ ಯಾರು ಅಂತ ಕೇಳ್ಬಿಟ್ರು. ನಂಗೆ ಹೇಳಿದ್ರೆ ಈಗ್ಲೂ ಮೈ ಜುಮ್ ಅಂತ ಇದೆ. ಯಾರು ಅಂತ ನಾನು ಹೇಳಕ್ ಆಗ್ತಿಲ್ಲ. ನನಗೊತ್ತು ನಾನು ಇಳಾ ಹೌದು, ಆದ್ರೆ ಯಾರು ಹೇಳಕ್ಕಂತೂ ಗೊತ್ತಾಗ್ತಾ ಇರ್ಲಿಲ್ಲ. ಅವರು ಈ ದೇಹದಲ್ಲಿ ನಿನ್ನ ಅಸ್ತಿತ್ವ ಏನು ಅಂತ ಕೇಳ್ತಿದ್ದಾರೆ. ಏನಿದೆ? ಏನೂ ಇಲ್ಲ. ಇವಳ ದೇಹದಲ್ಲಿ ಒಂದು ಆತ್ಮ ಇದೆ ಅಂತ ನನಗೆ ಗೊತ್ತಾದಾಗ ನನಗೆ ನಗು ಬರ್ತೈತೆ. ಯಾಕಂದರೆ ಅದನ್ನು ನಾನು ತುಂಬಾ ಫೇಸ್ ಮಾಡಿಬಿಟ್ಟಿದ್ದೀನಿ. ಇವತ್ತಿಂದಲ್ಲ, ಯಾವಾಗ ನಮಗೆ ಫ್ರೆಂಡ್ಶಿಪ್ ಆಗಿದೆ, ಯಾವಾಗ ಇವಳು ನನ್ನ ಜೊತೆಲಿದ್ದಾಳೆ, ಆವತ್ತಿಂದನೂ ಇವಳು ವಿಚಿತ್ರವಾಗಿ ಆಡೋದು, ಇವಳು ಬಿಹೇವಿಯರ್ಸು, ಇವಳದೆಲ್ಲ ನೋಡಿ ನನಗೆ ಇದು ಕಾಮನ್ ಆಗಿಬಿಟ್ಟಿದೆ. ಚಿತ್ರನಟಿಯಾಗಬೇಕೆಂದು ಸಾಧನೆಯ ಹಾದಿ ಹಿಡಿದು ಬೆಂಗಳೂರಿಗೆ ಬರುವಾಗಲೇ ಇಳಾ ವಿಟ್ಲ ಅವರಲ್ಲಿ ಅಭದ್ರತೆಯ ಮನಸ್ಥಿತಿಯೊಂದು ಮನೆ ಮಾಡಿತ್ತು. ಆ ಅಭದ್ರತೆಗೆ ಆಧಾರವಾಗಿ ಹುಟ್ಟಿಕೊಂಡ ಮತ್ತೊಂದು ಪಾತ್ರವೇ ಈ ಆತ್ಮ. ನಿಂದು ಅವತಾರ. ಗಣಪತಿ. ಯಾರು? ಇಲ್ಲ ಇಲ್ಲ, ಗಣಪತಿ ಪ್ರಾಣ. ಗಣಪತಿ ಅಂದ್ರೆ ಪ್ರಾಣ. ಅಂತ ಪ್ರಾಣ ಇರೋಳಲ್ಲಿ ನೀನ್ ಸೇರ್ಕೊಂಡಿದ್ಯಲ್ಲ. ಯಾಕೆ ಹಿಂಗೆ ನಾನು? ಮತ್ತೆ ಯಾಕೆ ಅವಳನ್ನ ಕಾಡ್ಸೋದು? ಬರೋದು ಏನಿಲ್ಲ, ಭಯ. ಇಳಾ ದೇಹದೊಳಗಿರುವ ಆತ್ಮಕ್ಕೆ ಮುಕ್ತಿ ಹೇಗೆ ಸಿಗುತ್ತದೆ? ಇಳಾಗೆ ಸಿಕ್ಕಿದ ಬಿಡುಗಡೆ ಎಂತದ್ದು? ಉತ್ತರ ಮುಂದಿನ ಭಾಗದಲ್ಲಿ. ಇಳಾ ವಿಟ್ಲ ಅವರ ಕೋಪ, ಭಯ, ಅಸಹನೆ, ಆತಂಕ, ಅಭದ್ರತೆಗಳಿಗೆಲ್ಲ ಕಾರಣ ಮನಸ್ಸಿನೊಳಗೆ ಇತ್ತು. ಇಳಾಗೆ ನಾನಲ್ಲ ಅನ್ನಿಸಿದ್ದು ಇದೇ ಕಾರಣಕ್ಕೆ. ನನಗೆ ನಾನಲ್ಲ ಅನ್ನೋ ಒಂದು ಸೆನ್ಸು ಇದೆ. ನಾನು ಯಾರೋ ಇದ್ದೀನಿ. ಫಸ್ಟ್ ಟೈಮ್ ನಂಗೆ ಅದನ್ಸಿದ್ದು. ಇಷ್ಟು ದಿನ ನನಗೊಂದಿನೂ ಈ ಥರ ಅನಿಸಿಲ್ಲ. ನಾನು ನಂಬಿದ್ದೆ ಅಷ್ಟೇ. ಇರ್ಬೋದೇನೋ ಈ ಥರ 50-50 ಇತ್ತು. ಕೇಳಿದಾಗ ನಂಗೆ ಆಶ್ಚರ್ಯ ಆಗಿತ್ತು. ನಾನು ಹೆಸರು ಹೇಳಬೇಕು ಅಂತ ಆಸೆ ನನಗೆ. ಹೌದು, ನಾನು ಇಳಾ, ಇದು ನನ್ನ ದೇಹ ಅಂತ. ನಾನು ಹೇಳ್ತಾ ಇಲ್ಲ. ನನಗೆ ಬಾಯೇ ಬರ್ತಾ ಇಲ್ಲ. ಹತ್ಬಿಟ್ಟೆ ನಾನು. ಯಾಕೆಂದ್ರೆ ನಾನಲ್ಲ ಅದು. ಇಳಾಗ್ಸೆ ನೀನು ಇರೋದು ಗೊತ್ತಿಲ್ವಾ? ಇಲ್ಲ ಇಲ್ಲ ಇಲ್ಲ. ಬಾಪ, ಏನಿನ್ ವಯ್ಯಾರ, ನೀನ್ ಅವತಾರ. ನಗು ಬರುತ್ತೆ. ಎರಡು ಬರೆ ಹಾಕಿ ಎಲ್ಲ ವಿಷಯ ಗೊತ್ತಾಯ್ತು. ವಿಷಯ ಗೊತ್ತಾಗೋಯ್ತು. ಎಲ್ಲರಿಗೂ ಗೊತ್ತಾಗೋಯ್ತು. ಎರಡೆರಡು ಇಲ್ಲ. ಎರಡೆರಡು ಇಲ್ಲ. ಎರಡು ಇಲ್ಲ. ಇದು ಒಂದೇ ಮನಸ್ಸಿನಲ್ಲಿ ಹುಟ್ಟಿದ ಎರಡು ಪಾತ್ರಗಳ ಗೊಂದಲ. ವಾಸ್ತವ ಪಾತ್ರದ ಮೂಲಕ ಹೊರಹಾಕಲಾಗದೆ ಉಳಿದ ಭಾವನೆಗಳೆಲ್ಲ ಒಂದಾಗಿ ಸ್ಫೋಟಗೊಂಡಾಗ ಹುಟ್ಟುವ ಪಾತ್ರವೇ ಈ ಆತ್ಮ. ಯಾರೋ ಇದ್ದಾರೆ.
ಎಲ್ಲಿ? ಎಲ್ಲ ಕಡೆ. ಹ? ಹೇಳಿ, ನಿನ್ಗೆ ಹೋಗ್ಬೇಕಾದ್ರೆ ಏನೋ ಕಂಡೀಷನ್ ಇದೆಯಾ? ನೀನ್ ಇರೋದ್ರಿಂದ ಇಲ್ಲ ಒಳ್ಳೇದಾಗತ್ತ? ಹೋಗ್ಲಿ, ಒಳ್ಳೇದಾಗತ್ತಾ? ಇಲ್ಲ, ಇಲ್ಲೂ ಇಲ್ಲ, ಒಳ್ಳೆದಾಗಲ್ಲ. ಮತ್ತೆ ಹೋಗಾದ್ರೆ ಒಳ್ಳೇದ್ ಮಾಡು ನೀನು. ಇಳಾ ಮನಸ್ಸಿನೊಳಗಿನ ನೋವಿಗೆ ಸ್ಪಂದಿಸಿದ ಪಾತ್ರ ಇದು. ಯಾರೂ ಇಲ್ಲ ಎನಿಸಿದಾಗ ಗೊತ್ತಾಗದ ಹಾಗೆ ಹತ್ತಿರ ಬಂದು ಪಿಸುಗುಟ್ಟಿದ ಪಾತ್ರ ಇದು. ಈ ಗೊಂದಲ ಬೇಡ ಅನ್ನಿಸಿದರೂ ಇಳಾ ವಿಟ್ಲ ಅವರ ಒಳಮನಸ್ಸಿಗೆ ಇಂಥ ಒಂದು ಆಸರೆ ಬೇಕಿತ್ತು. ಹಾಗಾಗಿ ಈ ಪಾತ್ರವನ್ನು ಬಿಡುವುದು ಕಷ್ಟವಾಗುತ್ತದೆ. ಅವಳಿಗೆ ಭಯ ಇದೆ. ಯಾರಿಗೆ? ಅವಳಿಗೆ ಇಲ್ಲಾಗೆ ಏನ್ ಭಯ ಇದೆ? ಭಯ, ಪಾಪ, ಎಲ್ಲ ದೆವ್ವ. ಹ? ದೆವ್ವ ಭಯ, ದೆವ್ವ ಬರುತ್ತೆ. ಓ, ನೀನ್ ದೇವ್ರೇನು ಹಂಗಾರೆ? ಹ? ಅಲ್ಲ, ಮತ್ತೆ ದೆವ್ವ. ದಾರಿ ಯಾವ್ದು ಅಂತಾನೆ ಕಪ್ಪು ದಾರಿ, ಎಲ್ಲ ಕಪ್ಪು ದಾರಿ, ಅದೊಂದೇ. ಹೋಗು, ಕತ್ಲಿಗೆ ಹೋಗು. ನಾನು ರೆಡಿ ಇದೀನಿ ಹೋಗೋಕೆ. ಕತ್ಲಿಗೆ ಹೋಗು. ಕತ್ಲಿಗೆ ಹೋಗ್ಲಾ? ಭಯ ನಂಗೂ ಸ್ವಲ್ಪ. ಹೋಗು, ಏನಾಗಲ್ಲ. ಆಮೇಲೆ ಮಾತಾಡೋದು ಇದ್ದೇ ಇರುತ್ತೆ. ನಾನು ಹೋಗ್ತೀನಿ, ಆಮೇಲೆ ದಿನ ಮಾತಾಡ್ಬಿಟ್ಟು. ಸಾಕಷ್ಟು ಸತಾಯಿಸಿದ ನಂತರವೇ ಇಳಾ ಅವರ ಸೂಕ್ತ ಮನಸ್ಸಿನಲ್ಲಿ ಆತ್ಮದ ರೂಪದಲ್ಲಿ ಕುಳಿತಿದ್ದ ಮತ್ತೊಂದು ಪಾತ್ರ ಹೊರಟು ಹೋಗುತ್ತೆ. ಹೋಗಬ್ಬ, ಟಾಟಾ, ಹೋಗು, ನಾನಿಲ್ಲ, ನೀನು ಬೇರೆ ಹೋಗು. ಸವಸರ ನನಗೆ, ನಾನು ವಯಸ್ಸಾದ್ಮೇಲೆ ಬರ್ತೀನಿ. ಈಗ ಎಲ್ಲರ ಮನಸ್ಸು ಎಚ್ಚರ ಆಗುತ್ತೆ. ಫ್ರೆಶ್ ಆಗಿ, ಫ್ರೀ ಆಗಿ, ಹೆಲ್ದಿಯಾಗಿ, ಕಾನ್ಫಿಡೆಂಟ್, ಫ್ರೆಶ್, ಎನರ್ಜೆಟಿಕ್, ಹೆಲ್ದಿ ಇಳಾ ಈಗ ಜಾಗೃತಗೊಳ್ತಾ ಇದ್ದಾಳೆ. ಸರಿ, ಓಕೆ. ಈ ವಿಚಾರದಲ್ಲಿ ಮನೋವಿಜ್ಞಾನದ ದಾರಿ ಒಂದಾದರೆ ನಂಬಿಕೆಯ ದಾರಿ ಮತ್ತೊಂದು. ದಾರಿ ಯಾವುದಾದರೇನು, ನಮಗೆ ಬೇಕಾಗಿರೋದು ಸಮಸ್ಯೆಗೆ ಪರಿಹಾರ. ಇಳಾ ವಿಟ್ಲ ಅವರ ದೇಹದೊಳಗಿದ್ದ ಮತ್ತೊಂದು ಪಾತ್ರವೆನಿಸಿದ ಆತ್ಮ ದೂರವಾಗಿದೆ. ಆ ಜಾಗದಲ್ಲಿ ನೆಮ್ಮದಿ ಮನೆ ಮಾಡಿದೆ. ಈಗ ನೆನಪಿಸ್ಕೊಂಡ್ರೆ ನಂಗೆ ಒಂಥರ ಅನ್ಸುತ್ತೆ. ಯಾಕಂದ್ರೆ ನಾವು ಗೊತ್ತಿದ್ದಂತೂ ಖಂಡಿತವಾಗ್ಲೂ ಅದನ್ನೆಲ್ಲ ಮಾಡಿರಲ್ಲ ಅಲ್ಲಿ. ಯಾರಿಗೂ ನಾನು ಈ ತರ ಆಕ್ಟ್ ಮಾಡ್ಬೇಕು ಅಂತ ಯಾರಿಗೂ ಅನ್ಸಲ್ಲ ಅದು. ಯಾಕಂದ್ರೆ ಎಲ್ಲ ನೋಡ್ತಿರ್ತಾರೆ, ಈ ಪ್ರೋಗ್ರಾಮ್ ಒಂದು ಟೆಲಿಕಾಸ್ಟ್ ಆಗತ್ತೆ, ತನ್ನಿಂದ ಒಳಗಡೆಯಿಂದ ಬರ್ತಾ ಇದೆ. ನನ್ಗನ್ಸ್ತಾ ಇದೆ, ಅಯ್ಯೋ ನಾನಿವಾಗ ಹೇಳ್ಕೊಂಡ್ರೆ ನನ್ ಮರ್ಯಾದೆ ಹೋಗುತ್ತೆ, ಎಲ್ಲ ನಗ್ತಾರೆ, ಆ ಸೆನ್ಸು ಇದೆ ಅದಕ್ಕೆ. ಆದ್ರೆ ನಾನು ಹೇಳಲೇಬೇಕು, ನಾನು ಯಾರೋ ಬೇರೆ ಇದ್ದೀನಿ. ಬೇರೆ ಇದ್ದಾಗ ಗೊತ್ತಾಗತ್ತೆ ಏನು. ನಂಗೆ ಆತರ ಅನಿಸ್ತಾ ಇತ್ತು. ಆಚೆ ಬಂತಲ್ವಾ, ನನ್ಗೆ ಖುಷಿ ಆಗುತ್ತೆ. ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಇನ್ನು ಗೊತ್ತಾಯ್ತು, ಇದಕ್ಕೊಂದು ಸಮಸ್ಯೆಗೆ ಪರಿಹಾರ ಸಿಗ್ತಲ್ಲ ಅಂತ ನನಗೆ ಸಿಕ್ಕಾಬಿಡ ಖುಷಿ ಆಯ್ತು. ಚೇಂಜಸ್ ತುಂಬಾನೇ ಕಾಣಿಸ್ತಾ ಇದೆ ಅವಳಲ್ಲಿ. ಕಾಮ್ ಆಗಿದ್ದಾಳೆ ಅವಳು, ಟೋಟಲಿ ಅವಳಿಗೇನು ಸಮಸ್ಯೆ ಇಲ್ಲ, ರಿಲ್ಯಾಕ್ಸ್ ಆಗಿದ್ದಾಳೆ. ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ನಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಗ್ತಲ್ಲ ಅಂತ. ಮನಸ್ಸಿನಲ್ಲಿ ಹುಟ್ಟಿಕೊಂಡ ಸಮಸ್ಯೆಗೆ ಅದರದ್ದೇ ಆದ ರೀತಿಯಲ್ಲಿ ಪರಿಹಾರ ಹುಡುಕಬೇಕು. ದೇಹದಲ್ಲಿದ್ದ ಮತ್ತೊಂದು ಆತ್ಮ ಅಥವಾ ಪಾತ್ರ ಈಗ ಬಿಟ್ಟು ದೂರ ಹೋಗಿದೆ ಅನ್ನುವ ನಂಬಿಕೆ ಇಳಾ ಅವರ ಮನಸ್ಸಿನಲ್ಲಿ ದಾಖಲಾಗಿದೆ. ಇದರ ಬಗ್ಗೆ ಇಳಾ ತುಂಬಾ ಖುಷಿಯಾಗಿದ್ದಾರೆ. ಈ ಜನ್ಮಾಂತರ ಪ್ರೋಗ್ರಾಮ್ಗೆ ನಮಗೆ ಕರೆದಿದ್ದಕ್ಕೆ ಅದಕ್ಕೆ ಯಾವ ರೀತಿ ನಾವು ಧನ್ಯವಾದಗಳು ಹೇಳಬೇಕು ಅನ್ನೋದು ನಮಗೆ ನನಗೆ ಹೇಳೋಕ್ಕಾಗ್ತಾ ಇಲ್ಲ. ಯಾಕಂದರೆ ಇಂಥ ಒಂದು ಇದು ಯಾರಿಗೂ ಸಿಗಲ್ಲ. ಅದು ತಾನಾಗಿ ನಮ್ಗೆ ಬಂದಿದೆ, ನಮ್ಮ ಸಮಸ್ಯೆಗೆ ಪರಿಹಾರ ಒಂದು ಟೈಮ್ ಬಂದಿದೆ. ನಾನಂತೂ ಈ ಪ್ರೋಗ್ರಾಮ್ನ ಖಂಡಿತವಾಗ್ಲೂ ನಂಬ್ತೀನಿ. ಜನ್ಮ ಅನ್ನೋದೊಂದು ಇದೆ ಇದೆ ಇದೆ. ನಿಮ್ಗೆ ಅನುಭವ ಆದ್ರೆ ಮಾತ್ರ ಅದು ಗೊತ್ತಾಗುತ್ತೆ. ಈ ಜನ್ಮದ ನೆನಪುಗಳು ಹಿಂದಿನ ಜನ್ಮದ ನೆನಪುಗಳ ಹಾಗೆ ಕಾಣಬಹುದು. ಹಿಂದಿನ ಜನ್ಮದ ನೆನಪುಗಳು ಈ ಜನ್ಮದ ನೆನಪುಗಳ ಹಾಗೆ ಕಾಡಬಹುದು. ಸತ್ಯ ಸಾಯುತ್ತಿರೋದು ಇದೇ ಗೊಂದಲದಲ್ಲಿ.
ವಾದ ವಿವಾದಗಳ ಪರಿಧಿಯಿಂದ ಹೊರಬಂದು ಒಂದು ನಂಬಿಕೆಯನ್ನು ಆಧಾರವಾಗಿಟ್ಟುಕೊಂಡು ಪ್ರಾರಂಭವಾದ ಕಾರ್ಯಕ್ರಮ ಜನ್ಮಾಂತರ. ಈ ಜನ್ಮಾಂತರದ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಂಚಲನ. ನೋಡಯ್ಯ ಕೋಟೆ ಲಿಂಗವೇ, ಬೆಳ್ಳಕ್ಕಿ ಜೋಡಿ ಕುಂತವೇ, ಅಂಗಯ್ಯ ಅಷ್ಟಗಲಾಗೂಡು ಆದ್ರೂನು ದರ್ಬಾರ್ ನೋಡು, ಪ್ರೀತಿಲಿ ಲೋಕ ಮಾಡ್ತವೆ. ಈ ವಿಶೇಷ ಸಂಚಿಕೆಗಾಗಿ ತಪ್ಪದೆ ನೋಡಿ ಜನ್ಮಾಂತರ. ನಮಸ್ಕಾರ.